ಪ್ರೀತಿಯ ಕೇಳುಗರೆ, ಇವತ್ತು ನಾನು ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳುವಂತಹ ವಿಷಯ ಸೈತಾನನು ಮನುಷ್ಯನನ್ನು ವಂಚಿಸುವಂತ 4 ರೀತಿಗಳು. ಸೈತಾನನು ಮನುಷ್ಯನನ್ನು ವಂಚಿಸುವಂತ 4 ರೀತಿಗಳ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವುದಕ್ಕೆ ನಾನು ಹೋಗ್ತಾ ಇದ್ದೇನೆ. ಪ್ರಿಯರೇ, ಇವತ್ತು ಲೋಕದಲ್ಲಿ ಅನೇಕ ಕಡೆ ಮನುಷ್ಯರು ಮನುಷ್ಯನನ್ನ ವಂಚಿಸುವುದುಂಟು. ಒಂದು ಮಾರ್ಕೆಟ್ಗೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಮನುಷ್ಯರನ್ನ ಏನ್ ಮಾಡ್ತಾರೆ, ವಂಚನೆ ಮಾಡ್ತಾರೆ. ಒಂದು ಬಟ್ಟೆ ಅಂಗಡಿಗೆ ಹೋಗ್ರಿ, ಅಲ್ಲೂ ಕೂಡ ಮನುಷ್ಯರನ್ನ ವಂಚಿಸ್ತಾರೆ, ಮೋಸ ಮಾಡ್ತಾರೆ. ಇನ್ನು ಅನೇಕ ಕಡೆ ನೀವು ಯಾವ ಕ್ಷೇತ್ರಕ್ಕೆ ಹೋದ್ರೂ ಕೆಲವು ಕ್ಷೇತ್ರಗಳಲ್ಲಿ ನೀವು ನೋಡೋದಾದ್ರೆ ಮನುಷ್ಯನನ್ನ ಮೋಸ ಮಾಡುವಂಥದ್ದು, ಮನುಷ್ಯನನ್ನ ವಂಚಿಸುವಂಥದ್ದು, ವಂಚಿಸಿ ಮೋಸ ಮಾಡುವಂಥದ್ದನ್ನ ಇವತ್ತು ಎಲ್ಲೆಡೆ ನಾವು ಕಾಣ್ತಾ ಇದ್ದೀವಿ. ಇವತ್ತು ಮನುಷ್ಯರನ್ನ ಸೈತಾನನು ಹೇಗೆ ವಂಚಿಸ್ತಾನೆ, ಯಾವ ರೀತಿ ವಂಚಿಸ್ತಾನೆ, ಯಾವುದರ ಮೂಲಕ ವಂಚಿಸ್ತಾನೆ ಅಂತೇಳಿ ನಾನು ನಿಮ್ಮೊಟ್ಟಿಗೆ ಆ ವಿಷಯವನ್ನ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಸೈತಾನನು 4 ರೀತಿಯಲ್ಲಿ ಒಬ್ಬ ಸ್ತ್ರೀಯನ್ನ ವಂಚಿಸಿ ಮೋಸ ಮಾಡೋದನ್ನ ನಾವು ಬೈಬಲ್ನಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಬನ್ರಿ, ಆ ಸ್ತ್ರೀಯನ್ನ ನಾನು ನಿಮಗೆ ಬೈಬಲ್ನಲ್ಲಿ ಪರಿಚಯ ಮಾಡ್ಕೊಳ್ತೀನಿ. ಆದಿಕಾಂಡ, ಬೈಬಲನ್ನ ಮೊದಲನೇ ಪುಸ್ತಕವಾದಂಥ ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ 1ರಿಂದ 7 ವಾಕ್ಯದವರೆಗೆ ಆ ಸ್ತ್ರೀಯನ್ನ ಹೇಗೆ ಸೈತಾನನು ವಂಚನೆ ಮಾಡ್ದ, ಸ್ತ್ರೀಯನ್ನು ಹೇಗೆ ಮೋಸ ಮಾಡಿ ಆಕೆ ಹತ್ರ ಪಾಪ ಮಾಡಿಸ್ದ ಅಂತ ನಾವು ನೋಡೋಣ. ನಾವು ಆ ವೇದ ಭಾಗವನ್ನ ನಾವು ಓದಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 1ರಿಂದ 7 ವಾಕ್ಯಗಳು. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲೆದು ಹುಟ್ಟುಕೊಂಡರು. ಪ್ರಿಯರೇ, ಇಲ್ಲಿ ನಾವು ಓದುವಾಗ ಒಂದು ಘಟನೆಯನ್ನ ನಾವು ಗಮನಿಸಬೇಕು. ಈ ಘಟನೆಯಲ್ಲಿ ಸೈತಾನನು ಆ ಸ್ತ್ರೀಯ ಹತ್ರ ಬಂದು ಹೇಗೆ ವಂಚನೆ ಮಾಡ್ದ, ಯಾವ ರೀತಿಯಾಗಿ ವಂಚಿಸ್ತ ಅಂತೇಳಿ ನಾವು ಗಮನಿಸಿ ನೋಡುವಾಗ ಒಂದೊಂದನ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಇವತ್ತು ಯಾಕೆ ನಾನು ಈ ವಿಷಯವನ್ನ ನಾವು ತೆಗೆದುಕೊಂಡಿದ್ದೀನಿ ಅಂತಂದ್ರೆ, ಇವತ್ತು ಲೋಕದ ಎಲ್ಲ ಕಡೆ ಮನುಷ್ಯನನ್ನ ವಂಚಿಸ್ತಾ ಇದ್ದಾರೆ, ಮನುಷ್ಯನನ್ನ ವಂಚನೆ ಮಾಡ್ತಾ ಇದ್ದಾರೆ. ಆದ್ರೆ ಆ ಮನುಷ್ಯನಿಗೆ ಗೊತ್ತಿಲ್ಲ ಆ ವಂಚನೆಯ ಸ್ವಭಾವ ಯಾರಿಂದ ಬಂದಿದ್ದು, ಆ ವಂಚನೆಯ ಮನಸ್ಸನ್ನ ಯಾರು ತಂದಾಕಿದ್ದು, ಆ ವಂಚಿಸುವಂತ ಮೋಸ ಮಾಡುವಂತ ಹೃದಯವನ್ನ ಯಾರು ಕೊಟ್ಟಿದ್ದು. ಅದು ದೇವರ ಸ್ವಭಾವ ಅಲ್ಲ. ದೇವರು ಮನುಷ್ಯನಿಗೆ ವಂಚಿಸಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ.
ವಂಚನೆ ಮಾಡು, ಮೋಸ ಮಾಡು ಅಂತೇಳಿ ಎಲ್ಲೂ ಕೂಡ ದೇವರು ಹೇಳಿಲ್ಲ ಪ್ರಿಯರೇ. ಅದರ ಬದಲಾಗಿ ಸೈತಾನನು ಮನುಷ್ಯರಲ್ಲಿ ಇವತ್ತು ತುಂಬುತ್ತಾ ಇದ್ದಾನೆ ವಂಚಿಸುವಂಥದ್ದನ್ನ, ಮೋಸ ಮಾಡುವಂಥದ್ದನ್ನ. ಅನೇಕರು ಇವತ್ತು ಎಷ್ಟೋ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿಗೆ ಮೋಸ ಮಾಡೋದು, ಹೆಂಡತಿ ಗಂಡನಿಗೆ ಮೋಸ ಮಾಡುವಂಥದ್ದು. ಅದು ಮಾತ್ರ ಅಲ್ಲ, ಸಹೋದರ ಸಹೋದರಿಯರು, ಅಣ್ಣ ತಮ್ಮಂದಿರು ಮತ್ತು ತಮ್ಮ ಕೆಲಸಗಾರರಿಗೆ ಅವರ ಯಜಮಾನರುಗಳು, ಈ ರೀತಿಯಾಗಿ ಅನೇಕ ಕಡೆ ಮೋಸಗಳು, ವಂಚನೆಗಳು ನಡೀತಾ ಇದೆ. ಹಾಗಾಗಿ ಸೈತಾನನು ಹೇಗೆ ಮನುಷ್ಯನನ್ನ ವಂಚನೆ ಮಾಡ್ತಾನೆ ಮತ್ತು ಹೇಗೆ ಮನುಷ್ಯನನ್ನ ವಂಚನೆ ಮಾಡ್ದ ಅಂತೇಳಿ ಈ ವಾಕ್ಯದಿಂದ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವನು ಯಾವ ರೀತಿಯಾಗಿ ಮನುಷ್ಯನನ್ನ ವಂಚಿಸ್ತಾನೆ ಅಂದ್ರೆ, ಮೊದಲನೇ ವಾಕ್ಯ ಹೇಳುತ್ತೆ, ಯೆಹೋವ ದೇವರು ಉಂಟು ಮಾಡಿದ ಈ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಮನುಷ್ಯನನ್ನ ಸೈತಾನನು ಯಾವ ರೀತಿಯಾಗಿ ವಂಚಿಸ್ತಾನೆ ಅಂದ್ರೆ, ಇಲ್ಲಿ ಆ ಸ್ತ್ರೀಯನ್ನ ಯಾವ ರೀತಿಯಾಗಿ ವಂಚಿಸ್ತಾ ಇದ್ದಾನೆ ಅಂತೇಳಿ ಈ ವೇದ ಭಾಗದಲ್ಲಿ ನೀವು ನೋಡೋದಾದ್ರೆ, ಸ್ತ್ರೀಯನ್ನ ಅವನು ಸರ್ಪದ ಹಾಗೆ ಬಂದು ಏನ್ ಮಾಡ್ತಾ ಇದ್ದಾನೆ, ವಂಚಿಸ್ತಾ ಇದ್ದಾನೆ. ಸರ್ಪದ ಹಾಗೆ, ಸರ್ಪದ ವೇಷವನ್ನು ಧರಿಸ್ಕೊಂಡು ಬಂದು ವಂಚಿಸ್ತಾ ಇದ್ದಾನೆ. ಮನುಷ್ಯನನ್ನ ಯಾವ ರೀತಿಯಲ್ಲಿ ವಂಚಿಸ್ತಾ ಇದ್ದಾನೆ. ಇವತ್ತು ಫೇಸ್ಬುಕ್ಗಳಲ್ಲಿ ನೀವು ನೋಡಬಹುದು, ಫೇಸ್ಬುಕ್ಗಳಲ್ಲಿ ಅನೇಕರನ್ನ ವಂಚಿಸ್ತಾ ಇದ್ದಾರೆ. ಸೌಂದರ್ಯ ಇಲ್ಲದೆ ಇರುವಂತ ಒಬ್ಬ ಸ್ತ್ರೀ, ಸೌಂದರ್ಯ ಇಲ್ಲದೆ ಇರುವಂತ ಒಬ್ಬ ಪುರುಷ. ಇವತ್ತು ಅನೇಕ ಆಪ್ಗಳು ಬಂದಿದ್ದಾವೆ. ಕಪ್ಪಗಿರೋರ್ನ ಬೆಳ್ಳಗ್ ಮಾಡ್ಬೋದು, ಬೆಳ್ಳಗಿರೋರ್ನ ಕಪ್ಪಗ್ ಮಾಡ್ಬೋದು. ಕೂದಲು ಇಲ್ಲದೆ ಇರುವಂತವ್ರನ್ನ ಕೂದಲು ಇರುವಾಗೆ ಮಾಡ್ಬೋದು. ಈ ರೀತಿಯಾಗೆಲ್ಲ ಬಂದ್ಬಿಟ್ಟಿದೆ. ಎಂತೆಂತ ವಸ್ತುಗಳು ಬಂದಿದ್ದಾವೆ ಅಂತಂದ್ರೆ ಮನುಷ್ಯರನ್ನ ಮೋಸ ಮಾಡೋದಕ್ಕೆ ಇವತ್ತು ಅನೇಕ ಕಡೆ ಆ ರೀತಿಯಾಗಿ ಮೋಸ ಮಾಡ್ತಾ ಇದಾರೆ. ಮತ್ತೆ ನಾವು ತುಂಬಾ ಕಡೆ ನೋಡ್ತೀವಿ, ಈ ಕ್ರೀಮ್ ತಗೊಳ್ಳಿ ನೀವು ವೈಟ್ ಆಗ್ತೀರಾ, ಈ ಆಯಿಲ್ ಹಾಕಿರಿ, ಈ ಎಣ್ಣೆಯನ್ನ ಹಚ್ಚಿರಿ, ನಿಮ್ಮ ತಲೆ ಕೂದಲು ಬೆಳೆಯುತ್ತೆ ಅಂತೇಳಿ ಎಷ್ಟು ಜನ ಮೋಸ ಮಾಡ್ತಾ ಇದಾರೆ ಲೋಕದಲ್ಲಿ. ಹೌದು, ತುಂಬಾ ಜನ ಮೋಸ ಮಾಡ್ತಾ ಇದಾರೆ. ಆದ್ರೆ ದೇವರು ಹೇಳ್ತಾನೆ, ನೀವು ಮೋಸ ಮಾಡಬೇಡ್ರಿ ಮತ್ತು ಮೋಸ ಹೋಗ್ಬೇಡ್ರಿ. ಸೈತಾನನ ಕೆಲಸ ಮೋಸ ಮಾಡುವಂತ ಕೆಲಸ. ಹಾಗಾಗಿ ಅವನು ಯಾವ ರೀತಿಯಾಗಿ ವಂಚಿಸ್ತಾ, ವೇಷವನ್ನ ಧರಿಸಿಕೊಂಡು ವಂಚಿಸ್ತಾ, ಸರ್ಪದ ವೇಷವನ್ನ. ಅವನು ಹೇಳ್ಬಿಟ್ಟು ಬರಲಿಲ್ಲ, ನಾನು ಸೈತಾನ ನಿನ್ನನ್ನ ವಂಚಿಸೋದಕ್ಕೆ ಬರ್ತಾ ಇದ್ದೀನಿ, ನಿನ್ನನ್ನ ಪಾಪದಲ್ಲಿ ಬೀಳಿಸೋದಕ್ಕೆ ಬರ್ತಾ ಇದ್ದೀನಿ, ಹೇಳಲಿಲ್ಲ ಅವನು ಯಾವ ರೀತಿ ಬಂದ, ಸರ್ಪದ ವೇಷವನ್ನ ಧರಿಸ್ಕೊಂಡು ಬಂದ. ಇವತ್ತು ಅನೇಕರು ನಮಗ್ ಗೊತ್ತಿಲ್ಲ, ನಮ್ಮ ಜೊತೆಯಲ್ಲಿರುವಂಥವ್ರು ಎಂಥ ರೂಪವನ್ನು ಧರಿಸ್ಕೊಂಡಿದ್ದಾರೆ, ಎಂಥ ವೇಷ ಅವರಲ್ಲಿದೆ. ಒಳ್ಳೆಯವರು ಅಂತ ಹೇಳ್ತಾರೆ, ಆದರೆ ಅವರ ಗುಣ ನಾವು ನೋಡಿದಾಗ ಗೊತ್ತಾಗುತ್ತೆ, ಆ ಒಳ್ಳೆತನ ಇರಲ್ಲ. ಯಾಕೆಂದ್ರೆ ಅವರು ಒಳ್ಳೆತನದ ವೇಷವನ್ನು ಧರಿಸ್ಕೊಂಡಿರ್ತಾರೆ. ಒಳ್ಳೆತನದ ವೇಷ, ನಾನು ಮೊದಲೇ ಹೇಳಿದ್ನಲ್ಲ, ಕೆಲವರು ಆ ರೀತಿಯಾಗಿ ಮುಖವಾಡಗಳನ್ನ ಧರಿಸ್ಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ಪ್ರಿಯರೇ, ಎಚ್ಚರ, ಸೈತಾನನು ನಮ್ಮನ್ನ ಮೋಸ ಮಾಡ್ತಾನೆ, ಸೈತಾನ ನಮ್ಮನ್ನ ವಂಚಿಸ್ತಾನೆ, ಸೈತಾನ ನಮ್ಮನ್ನ ಹಳ್ಳಕ್ಕೆ ಬೀಳಿಸೋದಕ್ಕೆ ಆತನು ಯಾವ ವೇಷವನ್ನ ಕೂಡ ಹಾಕೊಂಡು ಬರ್ಬೋದು. ಒಂದು ಹುಡುಗಿ ವೇಷವನ್ನ ಹಾಕೊಂಡು ಬರ್ಬೋದು, ಇಲ್ಲ ಇನ್ಯಾವುದೋ ವೇಷಗಳನ್ನ ಹಾಕೊಂಡು ನಮ್ಮನ್ನ ಬೀಳಿಸೋದಕ್ಕೂ ನಮ್ಮನ್ನ ವಂಚಿಸೋದಕ್ಕೂ ಬರ್ಬೋದು. ನಾವು ಎಚ್ಚರವಾಗಿರ್ಬೇಕು. ಆ ಸ್ತ್ರೀ ಎಚ್ಚರವಾಗ್ಲಿಲ್ಲ. ಆಕೆ ಆತನ ಮಾತನ್ನ ಕೇಳಿ ಆ ಮಾತಿಗೆ ವಿಧೇಯಳಾದ್ಲು. ಪ್ರಿಯರೇ, ಸೈತಾನನು ದೂತನ ವೇಷವನ್ನ ಧರಿಸಿಕೊಂಡು ಬರ್ತಾನೆ ಅಂತ ದೇವರ ವಾಕ್ಯದಲ್ಲಿ ಹೇಳ್ತದೆ. ದೂತನ ವೇಷವನ್ನ ಹಾಕೊಂಡು ಬಂದು ಮನುಷ್ಯರನ್ನ ಏನ್ ಮಾಡ್ತಾನಂತೆ, ಮೋಸ ಮಾಡ್ತಾನೆ. ಹಾಗಾಗಿ ನಾವು ತಿಳ್ಕೊಳ್ಬೇಕು, ಅವನು ನಿಜವಾಗ್ಲೂ ಅವನು ಸೈತಾನನ, ಇಲ್ಲವ ನಮಗೆ ಒಳ್ಳೇದು ಮಾಡೋದಕ್ಕೆ ಬಂದಿದ್ದಾನ, ಕೆಟ್ಟದಕ್ಕೆ ಮಾಡೋದಕ್ಕೆ ಬಂದಿದ್ದಾನ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಅವ್ರು ಎಂಥ ವೇಷಗಳನ್ನ ಹಾಕೊಂಡು ಬಂದಿದ್ದಾರೆ ನಮ್ಮ ಹತ್ರ ಅಂತೇಳಿ ನಾವು ತಿಳಿದು ಅವರ ಜೊತೆಯಲ್ಲಿ ವ್ಯವಹಾರಗಳನ್ನ ನಾವು ಮಾಡಬೇಕಾಗಿದೆ, ಮಾಡಬೇಕಾಗಿದೆ. ಒಂದನೇದಾಗಿ ಸೈತಾನನು ಯಾವ ರೀತಿಯಾಗಿ ಮನುಷ್ಯರನ್ನ ವಂಚಿಸ್ತಾನೆ, ಯಾವ ರೀತಿಯಾಗಿ ಮೋಸ ಮಾಡ್ತಾನೆ ಅಂದ್ರೆ, ಮೊದಲನೇದಾಗಿ ಅವನು ವೇಷಧಾರಿಯಾಗಿ ಬರ್ತಾನೆ. ಅವನು ವೇಷವನ್ನ ಧರಿಸ್ಕೊಂಡು ಮನುಷ್ಯರನ್ನ ವಂಚಿಸೋದಕ್ಕೆ ಬರ್ತಾನೆ. ನಾವು ಜಾಗೃತೆಯಿಂದ ಇರಬೇಕು. ಅವನು ಯಾವ ರೂಪದಲ್ಲಾದ್ರೂ ಬರ್ಬೋದು, ಒಂದು ಹೆಣ್ಣಿನ ರೂಪದಲ್ಲಾದ್ರೂ ಬರ್ಬೋದು, ಇಲ್ಲ ಒಂದು ಗಂಡಿನ ರೂಪದಲ್ಲಾದ್ರೂ ಬರ್ಬೋದು, ಹಣದ ರೂಪದಲ್ಲಾದ್ರೂ ಬರ್ಬೋದು, ಅಧಿಕಾರದ ರೂಪದಲ್ಲಾದ್ರೂ ಬರ್ಬೋದು, ಇಲ್ಲ ಇನ್ಯಾವುದೇ ಪಾಪದ ರೂಪದಲ್ಲಾದ್ರೂ ಬರ್ಬೋದು. ಹಾಗಾಗಿ ಎಚ್ಚರವಾಗಿರಬೇಕು. ಎರಡನೇದಾಗಿ ಅವನು ಯಾವ ರೀತಿಯಲ್ಲಿ ವಂಚನೆ ಮಾಡ್ತಾನೆ ಅಂದ್ರೆ, ಎರಡನೇದಾಗಿ ಅದೇ ಮುಂದಿನ ವಾಕ್ಯವನ್ನು ನಾವು ಗಮನಿಸೋದಾದ್ರೆ, ಅದು
ಸ್ತ್ರೀಯ ಬಳಿಗೆ ಬಂದು, ಆ ಸರ್ಪ ಏನಿದೆ, ಆ ಸೈತಾನನು ಏನಿದ್ದಾನೆ, ಅವನು ಯಾರ ಬಳಿಗೆ ಬರ್ತಾ ಇದ್ದಾನೆ? ಸ್ತ್ರೀಯ ಬಳಿಗೆ ಬರ್ತಾ ಇದ್ದಾನೆ. ಸ್ತ್ರೀಯ ಬಳಿಗೆ, ಅಲ್ಲಿ ಗಮನಿಸ್ರಿ, ಸ್ತ್ರೀ ಮತ್ತೆ ಪುರುಷರು ಇಬ್ಬರಿದ್ದಾಗ ಅವರ ಬಳಿಗೆ ಬಂದ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಹೇಳ್ತಾ ಇರುವಂತ ಮಾತು ಸ್ತ್ರೀಯ ಬಳಿಗೆ ಬಂದು. ಹಾಗಾದ್ರೆ ಸೈತಾನನು ಹೇಗೆ ಬರ್ತಾನೆ, ಹೇಗೆ ವಂಚಿಸೋದಕ್ಕೆ ಬರ್ತಾನೆ? ಆತನು ಒಬ್ಬಂಟಿಗರಾಗಿರುವಾಗ, ಒಬ್ಬರೇ ಇರುವಾಗ ಆತನು ವಂಚಿಸೋದಕ್ಕೆ ಬರ್ತಾನೆ. ಇಲ್ಲೂ ಕೂಡ ಅದನ್ನೇ ಆಗ್ತಾ ಇರೋದು. ಸ್ತ್ರೀ ಒಬ್ಬರೇ ಇದ್ದಾಳೆ, ಗಂಡನೇ ಇಲ್ಲದೆ ಇರುವಾಗ ಆತನು ಬಂದು ಏನ್ ಮಾಡ್ತಾ ಇದ್ದಾನೆ? ವಂಚಿಸ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ಪ್ರಿಯರೇ, ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ಘಟನೆ ಆಯಿತು. ಏನಪ್ಪ ಘಟನೆ ಅಂತಂದ್ರೆ, ಒಬ್ಬ ಅಣ್ಣ, ಒಬ್ಳು ತಂಗಿ, ಅಂದ್ರೆ ಕಸಿನ್ ಬ್ರದರ್ಸ್, ದೊಡ್ಡಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳು. ಈ ಅಣ್ಣ ತಂಗಿಯನ್ನ ನೋಡಿ, ತಂಗಿಯ ಸೌಂದರ್ಯವನ್ನ ನೋಡಿ ಮೋಹಿತನಾಗಿ ಆಕೆಯ ಮೇಲೆ ಆತನಿಗೆ ಮನಸ್ಸಾಗಿ, ಆಕೆಯ ಉಡುಗೆ ತೊಡುಗೆಗಳನ್ನ ನೋಡಿ ಆತನು ಆಕೆಯನ್ನ ಇಷ್ಟಪಟ್ಟು, ಆತನು ಮನಸ್ಸಿನೊಳಗೆ ಆಕೆಯ ಬಗ್ಗೆ ಅನೇಕ ಯೋಚನೆಗಳನ್ನ ಮಾಡಿ ಆಕೆಯನ್ನ ಒಂದು ರೀತಿಯಲ್ಲಿ ಅವನು ಪ್ರೀತಿಸುವುದಕ್ಕೂ ಒಂದು ರೀತಿಯಲ್ಲಿ ಅವಳನ್ನ ಪ್ರೀತಿ ಮಾಡೋದಕ್ಕೆ ಆತನು ಪ್ರಾರಂಭವಾಗ್ತಾನೆ. ಅದಾದ ಮೇಲೆ ಈ ಹುಡುಗಿಗೆ ಆ ವಿಷಯ ಗೊತ್ತಾಗುತ್ತೆ. ಆ ಹುಡುಗಿ ಅದಕ್ಕೆ ಒಪ್ಪಲ್ಲ. ಹೇಗಾಗುತ್ತೆ ಇದು? ನೀವು ಅಣ್ಣ ತಂಗಿ, ಇದು ಹೆಂಗಾಗುತ್ತೆ? ಯಾವ ಥರ ಆಗುತ್ತೆ? ಇದು ಆಗದಿರೋ ಕೆಲಸ ಅಲ್ವಾ ಅಂತೇಳಿ ಆ ಹುಡುಗಿ ಹೇಳಿದಾಗ ಅವನು ತುಂಬ ದುಃಖಿತನಾಗೋದು ಮಾತ್ರ ಅಲ್ಲ, ಒಂದು ದಿನ ಈ ಹುಡುಗಿಯ ಮನೆಯವರೆಲ್ಲರೂ ಕೂಡ ಯಾವುದೋ ಒಂದು ಫಂಕ್ಷನ್ಗೆ ಅಂತೇಳಿ, ಅವರ ಕುಟುಂಬದ ಫಂಕ್ಷನ್ಗೆ ಇವರೆಲ್ಲ ಹೋಗ್ತಾ ಇರ್ತಾರೆ. ಹೋಗುವಾಗ ಆ ಹುಡುಗಿಗೆ ಆರೋಗ್ಯ ಇಲ್ಲದೆ, ಹುಡುಗಿ ಮನೆಯಲ್ಲೇ ಇರ್ತಾಳೆ. ನಾನು ಬರಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಮನೇಲೇ ಇರ್ತೀನಿ ಅಂತೇಳಿ ಆ ಹುಡುಗಿ ಮಾತ್ರ ಮನೇಲಿ ಇರ್ತಾಳೆ. ಇನ್ನೆಲ್ಲರೂ ಹೋಗ್ತಾರೆ. ಇನ್ನೆಲ್ಲರೂ ಹೋದಂಥ ಸಮಯದಲ್ಲಿ ಈ ವ್ಯಕ್ತಿ ಅವನು ಫಂಕ್ಷನ್ಗೆ ಹೋಗಿ ಈ ಹುಡುಗಿ ಏನಕ್ಕೆ ಬಂದಿಲ್ಲ ಅಂತೇಳಿ ಕೇಳ್ತಾನೆ. ಅವಾಗ ಆ ಮನೆಯವರು ಹೇಳ್ತಾರೆ, ಅವಳಿಗೆ ಆರೋಗ್ಯ ಸರಿ ಇಲ್ಲ, ಮನೇಲೇ ಇದ್ದಾಳೆ, ಹೋಗ್ತಾಳೆ. ಆಗ ಒಬ್ಬಳೇ ಇದ್ದಾಳ ಅಂತೇಳಿ ಇವನು ಕೇಳಿ ಅವನಿಗೆ ಆಶ್ಚರ್ಯ ಆಗಿ ಅವನು ತಕ್ಷಣ ಆ ಫಂಕ್ಷನ್ ಹಾಲಿಂದ ಬಿಟ್ಟು ಅವಳಿರುವಂತ ಜಾಗಕ್ಕೆ ಹೋಗ್ತಾನೆ. ಅವಳಿರುವಂತ ಜಾಗಕ್ಕೆ ಹೋಗಿ ಅವಳು ಇರುವಂತ ಜಾಗದಲ್ಲಿ ಅವಳನ್ನ ಹೋಗಿ ಹಿಡಿದು ಒತ್ತಾಯ ಮಾಡಿ ಅವಳ ಮೇಲೆ ಅತ್ಯಾಚಾರವನ್ನ ಮಾಡಿ ಆಕೆಯನ್ನ ಕೊಂದಾಕ್ತಾನೆ. ಯಾರಿಗೂ ಗೊತ್ತಾಗದ ಹಾಗೆ ಆಕೆಯನ್ನ ಕೊಂದು ಗೊತ್ತಿಲ್ಲದ ರೀತಿಯಲ್ಲಿ ನಟನೆಯನ್ನ ಅವನು ಮಾಡ್ತಾ ಇರ್ತಾನೆ. ಒಂದು ದಿನ ಅವನು ಸಿಕ್ಕಿ ಬೀಳ್ತಾನೆ. ಪ್ರಿಯರೇ, ನಾನು ಏನಕ್ಕೋಸ್ಕರ ಇದನ್ನ ಹೇಳಿದೆ ಅಂತಂದ್ರೆ, ಯಾವ ವ್ಯಕ್ತಿ ಒಬ್ಬಂಟಿಗನಾಗಿ, ಅಂದ್ರೆ ದೇವರನ್ನ ಬಿಟ್ಟು ಅವನು ಒಬ್ಬಂಟಿಗನಾಗಿ ಇರುವಾಗ ಸೈತಾನನು ಬಂದು ಅವನನ್ನ ಹಿಡಿತಾನೆ. ದೇವರನ್ನ ಬಿಟ್ಟು ಅವನು ಒಬ್ಬಂಟಿಗನಾಗಿ ನಡೆಯುವಂತ ಸಮಯದಲ್ಲಿ ಸೈತಾನನು ಅವನನ್ನ ನೋಡಿ ಆ ಒಬ್ಬಂಟಿಗನಾಗಿರುವಂತ ಸಮಯದಲ್ಲಿ ಅವನನ್ನ ಹಿಡಿಯುವಂಥದ್ದನ್ನ ನಾವು ನೋಡ್ತೇವೆ. ಅದಕ್ಕೋಸ್ಕರ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಪ್ರಸಂಗಿಯ ಪುಸ್ತಕ, ಬೈಬಲ್ನಲ್ಲಿ ಒಂದು ಮಾತಿದೆ. ಪ್ರಸಂಗಿಯ ಪುಸ್ತಕ 4ನೇ ಅಧ್ಯಾಯ 9, 10, 11, 12 ವಾಕ್ಯಗಳು ಬಹಳ ಸುಂದರವಾಗಿಯೂ ಬಹಳ ಒಂದು ನಮಗೆ ಒಳ್ಳೆಯ ರೀತಿಯಲ್ಲಿ ವಾಕ್ಯಗಳು ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಅದರಲ್ಲಿ ಈ ರೀತಿಯಾಗಿ ಹೇಳ್ತದೆ, ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಪ್ರಿಯರೇ, ಗಮನಿಸ್ಕೊಳ್ರಿ. ನೀವು ದೇವರನ್ನ ಬಿಟ್ಟು ಒಬ್ಬಂಟಿಗರಾಗಿದ್ದೀರಾ? ಒಂಟಿಯಾಗಿ ಕಾಲ ಕಳೀತಾ ಇದ್ದೀರಾ? ದೇವರ ಆಲಯವನ್ನ ಬಿಟ್ಟಿದ್ದೀರಾ? ದೇವರ ಆಲಯದಿಂದ ದೂರವಾಗಿದ್ದೀರಾ? ಕುಟುಂಬದಿಂದ ದೂರವಾಗಿದ್ದೀರಾ? ಆತ್ಮೀಕ ಕುಟುಂಬ, ಆತ್ಮೀಕ ಸಭೆ ಎಂಬುವಂತ ಕುಟುಂಬದಿಂದ ನೀವು ದೂರ ಆಗಿದ್ದೀರಾ? ಹಾಗಾದ್ರೆ ನೀವು ನೆನಪು ಮಾಡ್ಕೊಳ್ರಿ, ಸೈತಾನನು ಯಾವ ರೀತಿಯಾಗಿ ಆಕೆ ಒಬ್ಬಂಟಿಗಳಾಗಿದ್ದಾಗ ಬಂದು ಆಕೆಯನ್ನ ಹಿಡಿದ್ನೋ,
ಅದೇ ಒಂದು ಹಿಡಿತಕ್ಕೆ ನಾವು ಗುರಿ ಆಗ್ತೇವೆ. ಅದರಿಂದ ಅರ್ಥ ಮಾಡ್ಕೊಳ್ರಿ, ಬಂಧುಗಳನ್ನ ಬಿಟ್ಟು, ಕುಟುಂಬವನ್ನ ಬಿಟ್ಟು, ತಂದೆ ತಾಯಿಗಳನ್ನ ಬಿಟ್ಟು, ಇವತ್ತೆಷ್ಟೋ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ಒಬ್ಬಂಟಿಗರಾಗಿ ಜೀವಿಸ್ತಾ ಇದ್ದಾರೆ. ಆದರೆ ಅವ್ರ ಜೀವಿತ ಸರಿಯಾಗಿದೆ ಅಂತ ನೆನೆಸ್ತೀರಾ ನೀವು? ಅವರ ಜೀವಿತ ಏನಾಗಿದೆ? ಅನೇಕ ರೀತಿಯ ಪಾಪಗಳನ್ನ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಾ? ಅನೇಕರ ಜೀವಿತದಲ್ಲಿ ಅಂತ ಪಾಪಗಳು, ದೊಡ್ಡ ದೊಡ್ಡ ಪಾಪಗಳು ನಡೀತಾ ಇದೆ ತಂದೆ ತಾಯಿಗಳನ್ನ ಬಿಟ್ಟು. ಇವತ್ತು ತಂದೆ ತಾಯಿಗಳನ್ನ ಬಿಟ್ಟಿರೋದ್ರಿಂದ ಅನೇಕರು ಹಾಸ್ಟೆಲ್ಗಳಲ್ಲಿ ಎಲ್ಲೆಲ್ಲೋ ಒಬ್ಬೊಬ್ಬರಾಗಿ ಇದ್ದು ಇವತ್ತು ಅವರ ಜೀವಿತಗಳನ್ನ ಹಾಳು ಮಾಡ್ಕೊಂಡಿದ್ದಾರೆ. ಪ್ರೇರೆ, ಗಮನಿಸ್ಕೊಳ್ರಿ, ನೀವು ಒಂಟಿಯಾಗಿದ್ದೀರಾ? ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದೇಳಿ ತಿರ್ಗಾಡ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ರಿ. ಮೊದಲನೇದಾಗಿ ಆತನು ವೇಷವನ್ನು ಧರಿಸ್ಕೊಂಡು ಬರ್ತಾನೆ. ಎರಡನೇದಾಗಿ ಆತನು ಒಬ್ಬಂಟಿಗರಾಗಿರುವಾಗ ಬರ್ತಾನೆ. ಮೂರನೇದಾಗಿ ನೀವು ಗಮನಿಸಬಹುದು, ಏನವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. 6ನೇ ವಾಕ್ಯ ಪ್ರತ್ಯೇಕವಾಗಿ ಗಮನಿಸ್ರಿ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಪ್ರಿಯ ಕೇಳುಗರೆ, ಮೂರನೇದಾಗಿ ಯಾವ ರೀತಿಯಾಗಿ ಒಬ್ಬ ಮನುಷ್ಯನನ್ನ ಸೈತಾನನು ವಂಚಿಸ್ತಾನೆ ಅಂದ್ರೆ, ಸೈತಾನನು ಆಕೆಯ ಆಸಕ್ತಿ ಯಾವುದರ ಮೇಲಿದೆ, ಆಕೆಗೆ ಯಾವುದರ ಮೇಲೆ ಆಸಕ್ತಿ ಇದೆ ಅನ್ನೋಂಥದನ್ನ ಸ್ಪಷ್ಟವಾಗಿ ತಿಳಿದಿದ್ದ. ಆಕೆಗೆ ಆ ಹಣ್ಣಿನ ಮೇಲೆ ಆಸಕ್ತಿ, ಯಾಕೆ ದೇವರು ಈ ರೀತಿಯಾಗಿ ಹೇಳಿದ್ದಾನೆ, ಯಾಕೆ ತಿನ್ನಬಾರದು ಅಂತ ಹೇಳಿದ, ಏನಿರ್ಬೋದು ಇದರಲ್ಲಿ, ಅವಳಿಗೆ ಆಸಕ್ತಿ ಇತ್ತು. ಆ ಆಸಕ್ತಿಯನ್ನ ಯಾರು ನೋಡ್ದ? ಸೈತಾನನ್ ನೋಡ್ದ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಮಗು ಇದೆ. ಆ ಮಗುಗೆ ಊಟ ತಿನ್ನಿಸ್ಬೇಕಂದ್ರೆ ಬಹಳ ಕಷ್ಟ. ತಂದೆ ತಾಯಿಗಳು ಬಹಳ ಕಷ್ಟಪಡ್ತಾರೆ ಊಟ ತಿನ್ನಿಸ್ಬೇಕಾದ್ರೆ. ಆದ್ರೆ ಈ ತಂದೆ ತಾಯಿಗಳಿಗೆ ಅವ್ರಿಗೆ ಆ ಊಟ ತಿನ್ಸೋದಕ್ಕೆ ಯಾವ ರೀತಿ ಅನ್ನೋದು ಗೊತ್ತು. ಈ ಮಗುಗೆ ಮೊಬೈಲ್ ಅಂದ್ರೆ ಬಹಳ ಆಸಕ್ತಿ. ಆ ಮೊಬೈಲ್ ಅಂತಂದ್ರೆ ಬಹಳ ಆಸೆ ಆ ಮಗುಗೆ. ಹಾಗೆ ಅವ್ರು ಯಾವಾಗ ಊಟ ತಿನ್ನಿಸ್ಬೇಕೋ ಅವಾಗೆಲ್ಲ ಏನ್ ಮಾಡ್ತಿದ್ರು, ಈ ಮೊಬೈಲ್ ಅನ್ನ ತಂದು ಕೊಡ್ತಾ ಇದ್ರು. ಆಗ ಆ ಮಗು ಆ ಮೊಬೈಲ್ ನೋಡಿ ಊಟ ತಿಂತಾ ಇತ್ತು. ಇವತ್ತು ಸೈತಾನು ಹಾಗೆ ಪ್ರಿಯರೇ, ಸೈತಾನ ಗೊತ್ತು ಯಾವ ರೀತಿಯಾಗಿ ನಮಗೆ ಊಟ ಕೊಡಬೇಕು, ಯಾವ ಊಟ ಕೊಡಬೇಕು, ಯಾವ ರೀತಿಯಾಗಿ ಇವರನ್ನ ಪೋಷಿಸಬೇಕು, ಯಾವುದರಲ್ಲಿ ಇವ್ರಿಗೆ ಇಷ್ಟ, ಪ್ರತಿಯೊಂದು ಸೈತಾನನಿಗೆ ಗೊತ್ತು. ಸೈತಾನನಿಗೆ ಅದರಿಂದ ಹೊಡೆದಲ್ಲ ತಿಳ್ಕೊಳ್ಳುವಂಥದ್ದು. ನಮ್ಮ ಆಸಕ್ತಿಯನ್ನ ನೋಡಿ, ನಮ್ಮ ಒಂದು ಬಲಹೀನತೆಯನ್ನ ನೋಡಿ, ನಮಗೆ ಯಾವುದ್ರ ಮೇಲೆ ಆಸಕ್ತಿ ಇದೆ ಅನ್ನೋಂಥದ್ದು ಸೈತಾನನಿಗೆ ಗೊತ್ತು. ಇವತ್ತು ಅನೇಕರಿಗೆ ಸಭೆಯಲ್ಲಾಗಿರ್ಬೋದು, ಇಲ್ಲ ಹೊರಗಡೆ ಆಗಿರ್ಬೋದು, ದೇವರು ಅನ್ನುವಂತ ಆ ದೇವರ ಮೇಲೇನೆ ಆಸಕ್ತಿ ಇವತ್ತು ಮನುಷ್ಯರಿಗೆ ಏನಾಗ್ಬಿಟ್ಟಿದೆ, ಕಡಿಮೆ ಆಗ್ಬಿಟ್ಟಿದೆ. ಇವತ್ತು ಎಲ್ಲಾ ಕಡೆ ನೋಡ್ರಿ, ಎಲ್ಲಾ ಕ್ಷೇತ್ರಗಳಲ್ಲೂ ನೋಡ್ರಿ, ಯಾವುದೇ ಧರ್ಮದಲ್ಲೂ ಆದ್ರೂ ನೋಡ್ರಿ, ಮನುಷ್ಯರಿಗೆ ದೇವರ ಮೇಲಿರುವಂತ ಆಸಕ್ತಿಗಿಂತ ಬೇರೆಯ ವಸ್ತುಗಳು ಅಂದ್ರೆ ಲೋಕದ ವಸ್ತುಗಳ ಮೇಲೆ ಆಸಕ್ತಿ ಜಾಸ್ತಿ ಆಗಿದೆ. ಇವತ್ತು ದೊಡ್ಡ ಒಂದು ನಮ್ಮ ಕೈಯಲ್ಲಿ ಒಂದು ದೊಡ್ಡ ಮೊಬೈಲ್ಗಳಿದ್ದಾವೆ. ಇವತ್ತು ಮನುಷ್ಯರಿಗೆ ಆರಾಧನೆಗೆ ಬನ್ರಿ, ಸಭೆಗೆ ಬನ್ರಿ, ಚರ್ಚಲ್ ಬನ್ರಿ, ಪ್ರಾರ್ಥನೆ ಮಾಡ್ರಿ, ವಾಕ್ಯ ಕೇಳ್ರಿ, ದೇವರ ಮಾತುಗಳನ್ನ ಕೇಳ್ರಿ ಅಂತಂದ್ರೆ ಅದರಲ್ಲಿ ಆಸಕ್ತಿ ಇಲ್ಲ. ಆದ್ರೆ ಹಣ ಮಾಡ್ರಿ, ಹಣ ಸಿಗುತ್ತೆ ಅಂದ್ರೆ ಅದರಲ್ಲಿ ಆಸಕ್ತಿ ಇದೆ. ಸಿನಿಮಾ ನೋಡ್ರಿ, 3 ಗಂಟೆ ಟೈಮು, ಒಳ್ಳೆ ಎಂಟರ್ಟೈನ್ಮೆಂಟು ನೋಡ್ರಿ ಅಂದ್ರೆ ಅದರಲ್ಲಿ ಆಸಕ್ತಿ ಇದೆ. ಹೌದು, ನಾವು ಕೂರ್ತೀವಿ, ಸಿನಿಮಾ ನೋಡ್ತೀವಿ ಅಂತಾರೆ. ಮೊಬೈಲ್ ಇಟ್ಕೊಂಡು ನೋಡ್ರಿ, ಬೇಜಾರಾಗಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೇಕಾದ್ರೂ ಮೊಬೈಲ್ ಇಟ್ಕೊಂತಾರೆ. ಆದ್ರೆ ದೇವರ ವಾಕ್ಯ, ದೇವರ ಮಾತು, ದೇವರ ಒಂದು ಮಾತುಗಳಂತಂದ್ರೆ ಅವರಿಗೆ ಆಸಕ್ತಿ ಇಲ್ಲ. ಪ್ರಿಯರೇ,
ದೇವರ ಮಾತಿನ ಮೇಲೆ ಆಕೆಗೆ ಆಸಕ್ತಿ ಬರಲಿಲ್ಲ, ಆದರೆ ಸೈತಾನನು ಹೇಳಿದ ಮಾತಿನ ಮೇಲೆ ಆಕೆಗೆ ಆಸಕ್ತಿ ಬಂತು. ಪ್ರೇರೆ, ಆಕೆಯು ಆ ಹಣ್ಣಿನ ಬಗ್ಗೆ ಅವಳಿಗೆ ಆಸಕ್ತಿ ಬಂತು. ಏನಿದೆ ಇದರಲ್ಲಿ, ತಿನ್ಬೇಕು, ನೋಡ್ಬೇಕು, ಆಸಕ್ತಿ. ಸೈತಾನನು ಗೊತ್ತಾಯ್ತು, ಈಕೆಗೆ ಅವರ ಮೇಲೆ ಆಸಕ್ತಿ ಇದೆ. ಅದಕ್ಕೋಸ್ಕರನೇ ಸೈತಾನ ಏನ್ ಮಾಡ್ದ, ಕರ್ಕೊಂಡು ಹೋದ. ಸೈತಾನನ ಕರ್ಕೊಂಡು ಹೋಗಿ ಪ್ರತಿಯೊಂದನ್ನ ಆತನ ಹೇಳ್ದ, ಇಲ್ಲ, ಈ ಹಣ್ಣನ್ನು ನೀವು ತಿನ್ರಿ, ಸಾಯಲ್ಲ. ನಾಲ್ಕನೇದಾಗಿ ಸೈತಾನನು ಯಾವ ರೀತಿಯಾಗಿ ಮನುಷ್ಯನನ್ನು ವಂಚಿಸ್ತಾನೆ ಅಂದ್ರೆ, ಸೈತಾನನು ಅಲ್ಲಿ ವಾಕ್ಯ ಹೇಳ್ತದೆ, ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೋ ಸಾಯುವುದಿಲ್ಲ, ದೇವರು ಹೇಳಿದಾನೆ ನೀವು ಸಾಯ್ತೀರಾ, ತಿಂದ್ರೆ ನೀವು ಸಾಯ್ತೀರಾ. ಸೈತಾನ ಹೇಳ್ತಾ ಇದ್ದಾನೆ, ಇಲ್ಲ, ನೀವು ಸಾಯಲ್ಲ. ಅವನೇನ್ ಮಾಡ್ತಿದ್ದಾನೆ ಅಂದ್ರೆ, ಸೈತಾನನು ದೇವರ ಮಾತಿನ ಮೇಲೆ ಸಂಶಯ ಹುಟ್ಟಿಸುವ ರೀತಿ ಮಾಡ್ತಾ ಇದ್ದಾನೆ. ಸಂಶಯ ಬರಬೇಕು, ಸಂದೇಹ ಪಡ್ಬೇಕು. ಅವಳು ದೇವರು ಹೇಳಿರೋದು ನಿಜನಾ, ಇಲ್ಲ ಸೈತಾನ ಹೇಳಿರೋದು ನಿಜನಾ ಅಂತೇಳಿ ಅವಳಿಗೆ ಸಂಶಯ ಬರ್ತಾ ಇದೆ, ಸಂದೇಹ ಪಡ್ತಾ ಇದ್ದಾಳೆ. ದೇವರ ಮಾತಿನ ಮೇಲೆ ಅವರಿಗೆ ನಂಬಿಕೆ ಬರ್ತಾ ಇಲ್ಲ. ಸೈತಾನನು ಯಾವ ರೀತಿಯಾಗಿ ಮನುಷ್ಯನನ್ನ ವಂಚಿಸ್ತಾನೆ ಅಂದ್ರೆ, ದೇವರು ಏನು ಮಾತುಗಳನ್ನ ಹೇಳಿದ್ದಾನೋ, ದೇವರು ಏನು ವಾಕ್ಯಗಳನ್ನು ಹೇಳಿದ್ದಾನೋ, ದೇವರು ಏನು ಆಜ್ಞೆಗಳನ್ನ ಕೊಟ್ಟಿದ್ದಾನೋ ಅವೆಲ್ಲವೂ ಸುಳ್ಳು. ಅದರಿಂದ ಏನಿಲ್ಲ ನಮಗೆ, ಅದರಿಂದ ಏನಿಲ್ಲ. ದೇವರ ವಾಕ್ಯದಿಂದ ನಮ್ಗೆ ಆಶೀರ್ವಾದವಿಲ್ಲ. ದೇವರ ವಾಕ್ಯದ ವಿರುದ್ಧವಾಗಿ ಬಿತ್ತುವಂತವನೇ ಸೈತಾನನು. ಇವತ್ತು ಎಷ್ಟೋ ಜನರಿಗೆ ಆ ರೀತಿಯಾಗಿ ಏನ್ ಮಾಡ್ತಾರೆ, ಬಿತ್ತುತ್ತಾ ಇದ್ದಾನೆ. ಕುಟುಂಬದಲ್ಲಿ ಕಲಹಗಳನ್ನು ತಂದಾಕ್ತಾ ಇದ್ದಾನೆ. ಗಂಡ ಹೆಂಡತಿ ಮೇಲೆ ಸಂಶಯ, ಹೆಂಡತಿ ಗಂಡನ ಮೇಲೆ ಸಂಶಯ. ಅದು ಮಾತ್ರ ಅಲ್ಲ, ಇವತ್ತು ಸಭೆಗಳಲ್ಲೂ ಕೂಡ ಸೇವಕರುಗಳ ಮೇಲೆ ಸಂದೇಹ ಬರುವ ಹಾಗೆ ಮಾಡ್ತಾ ಇದ್ದಾನೆ ಸೈತಾನನು. ನೀವು ವಿಶ್ವಾಸಿ ಆಗಿರ್ಬೋದು, ಇಲ್ಲ ನೀವು ಒಂದು ಕುಟುಂಬದ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಈ ಮಾತನ್ನ ಕೇಳ್ರಿ. ಈ ಸಂಶಯ ನಿಮ್ಮಲ್ಲಿ ಹುಟ್ಟಿಸ್ತಾ ಇರುವಂತವನು ನೀನಲ್ಲ, ಬದಲಾಗಿ ನಿನ್ನ ಒಳಗೆ ಇರುವಂತ ಸೈತಾನನೇ ನಿನ್ನಲ್ಲಿ ಸಂಶಯ ಹುಟ್ಟಿಸ್ತಾ ಇದ್ದಾನೆ. ಗಂಡ ಹೆಂಡತಿಯನ್ನ ಪರಸ್ಪರ ನಂಬಬೇಕು, ಹೆಂಡತಿ ಗಂಡನನ್ನ ಪರಸ್ಪರ ನಂಬಬೇಕು. ಅದು ಮಾತ್ರ ಅಲ್ಲ, ಸರ್ವ ಮಾನವರು ದೇವರು ಏನ್ ಹೇಳಿದ್ದಾನೋ ಆ ಮಾತನ್ನ ನಂಬಬೇಕು. ದೇವರು ಹೇಳಿದ್ದಾನೆ, ಈ ಹಣ್ಣನ್ನ ತಿನ್ನಬೇಡ್ರಿ, ಆದಾಮ ಅವ್ವ ಈ ಹಣ್ಣನ್ನ ತಿನ್ಬೇಡ್ರಿ, ಈ ಹಣ್ಣನ್ನ ತಿಂದ್ರೆ ನೀವು ಸಾಯ್ತೀರಾ. ಆದ್ರೆ ಸೈತಾನ ಹೇಳ್ತಾನೆ, ಇಲ್ಲ ಇಲ್ಲ, ಸಾಯಲ್ಲ. ದೇವರು ಸುಳ್ಳು ಹೇಳ್ತಾ ಇದ್ದಾನೆ, ಸಾಯಲ್ಲ ನೀವು. ಯಾಕೆಂದ್ರೆ ನೀವು ದೇವ್ರ ತರ ಆಗ್ತೀರಾ, ದೇವ್ರ ತರ ಆಗ್ತೀರಾ ನೀವು. ಆಕೆ ಆ ಮಾತನ್ನ ಕೇಳಿ ಏನ್ ಮಾಡಿದ್ಲು, ಹಣ್ಣನ್ನ ತಿಂದು ಜೊತೆಲಿದ್ದಂತ ಗಂಡನಿಗೂ ಕೊಟ್ಲು. ಪ್ರಿಯರೇ, ಅದರ ನಿಮಿತ್ತ ಏನಾಯ್ತು ಗೊತ್ತಾ? ವಾಕ್ಯ ಕಡೆಯದಾಗಿ ಹೇಳ್ತದೆ, 7ನೇ ವಾಕ್ಯ, ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆ ಆಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲೆದು ಉಟ್ಟುಕೊಂಡರು. ಅಲ್ಲಿವರೆಗೆ ಗೊತ್ತಿರಲಿಲ್ಲ ಅವರಿಗೆ, ಅಲ್ಲಿವರೆಗೆ ಗೊತ್ತಿರಲಿಲ್ಲ. ಯಾವಾಗ ಅವರು ಆ ಹಣ್ಣನ್ನ ತಿಂದ್ರು ಆವಾಗ ಅವರಿಗೆ ಪಾಪದ ಅರಿವಾಯಿತು. ನೀವು ಮುಂಬರುವಂತ ವಾಕ್ಯಗಳಲ್ಲಿ ನೋಡುವುದಾದ್ರೆ, ಅದರ ನಿಮಿತ್ತ ಭೂಮಿಗೆ ಶಾಪ ಬಂತು ಮತ್ತು ಮನುಷ್ಯನು ಸಾವಿಗೆ ಕಾರಣನಾದನು. ದೇವರ ವಾಕ್ಯವೇ ಹೇಳ್ತದೆ, ಪಾಪ ಕೊಡುವ ಸಂಬಳ ಮರಣ. ಆ ಮರಣಕ್ಕೆ ತುತ್ತಾದ್ರು. ಪ್ರಿಯರೇ, ಮನುಷ್ಯನನ್ನ ಯಾವ ರೀತಿಯಾಗಿ ವಂಚಿಸ್ತಾನೆ. ಇವತ್ತು ಸೇವಕರ ಮೇಲೆ ವಿಶ್ವಾಸಿಗಳಿಗೆ ನಂಬಿಕೆ ಇಲ್ಲ, ತಂದೆ ತಾಯಿಗಳ ಮೇಲೆ ಮಕ್ಕಳಿಗೆ ನಂಬಿಕೆ ಇಲ್ಲ, ಗಂಡ ಹೆಂಡತಿ ಮೇಲೆ ನಂಬಿಕೆ ಇಲ್ಲ, ಹೆಂಡತಿ ಗಂಡನ ಮೇಲೆ ನಂಬಿಕೆ ಇಲ್ಲ, ಆಳಿನ ಮೇಲೆ ಯಜಮಾನ ನಂಬಿಕೆ ಇಲ್ಲ. ಏನಿದು? ಎಲ್ಲದಕ್ಕಿಂತ ಮನುಷ್ಯರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಮನುಷ್ಯರ ಮೇಲೆ ದೇವರ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಯಾರು ಇದನ್ನ ಮಾಡ್ತಾ ಇರೋದು? ಸೈತಾನನು. ಮನುಷ್ಯನನ್ನ ವಂಚಿಸುವಂತ ರೀತಿ ಇದು. ದೇವರು ಹೇಳಿದ ಮಾತುಗಳ ವಿರುದ್ಧವಾಗಿ ಬಿತ್ತಿ ಅವರ ಹೃದಯದಲ್ಲಿ ಕೆಟ್ಟದನ್ನ ಬಿತ್ತುವಂತ ಒಂದು ಸೈತಾನನ ಸ್ವಭಾವ. ಬೇರೆ ನನ್ನ ಕೇಳುಗರೆ, ಈ ವಾಕ್ಯಗಳನ್ನ ನೀವೆಲ್ಲರೂ ಕೇಳಿದ್ದೀರಾ. ಈ ವಾಕ್ಯಗಳನ್ನ ಕೇಳಿದ ರೀತಿಯಲ್ಲಿ ಕೆಲವು ಸಾರಿ ನಾವು ಕೂಡ ಸೈತಾನನ ವಂಚನೆಗೆ ನಾವು ಒಳಗಾಗಿದ್ದೇವೆ.
ಇನ್ನು ಮುಂದೆ ಆದರೂ ನಾವು ಸೈತಾನ್ನ ವಂಚನೆಗೆ ನಾವು ಒಳಗಾಗೋದು ಬೇಡ, ಆತನ ಮೋಸಕ್ಕೆ ನಾವು ಒಳಗಾಗೋದು ಬೇಡ. ಆತನ ಕುತಂತ್ರ ಎಂಥದ್ದು ಅಂತೇಳಿ ನಮಗೆ ಗೊತ್ತಿದೆ. ಹಾಗಾಗಿ ಆತನ ಕುತಂತ್ರಕ್ಕೆ ನಾವು ಒಳಗಾಗೋದು ಬೇಡ. ಪ್ರೇರೆ, ಇವತ್ತು ನಾನು ನಿಮ್ಮೊಟ್ಟಿಗೆ ಸೈತಾನನು ಹೇಗೆ ಮನುಷ್ಯನನ್ನು ವಂಚಿಸ್ತಾನೆ ಅನ್ನುವಂಥದ್ದಕ್ಕೆ 4 ರೀತಿಗಳನ್ನು ನಾನು ನಿಮಗೆ ಹೇಳಿದೆ.